ಬೆಳವಣಿಗೆಯನ್ನ ನೋಡ್ತಾ ಇದ್ರೆ ಅಂದ್ರೆ ಸಿದ್ದರಾಮಯ್ಯನವರು ತಟಸ್ಥರಾಗಿ ಸೈಲೆಂಟ್ ಆಗಿ ಏನು ಗೊತ್ತೇ ಇಲ್ದಿದ್ದೋ ತರ ಇರೋದನ್ನ ನೋಡ್ತಾ ಇದ್ರೆ ಸಿಎಂಗೆ ಯತೀಂದ್ರ ಅವ್ರು ಹೇಳ್ದಂತೆ ಹೈಕಮಾಂಡ್ ನಿಂದ ಬಲವಾದ ಸೂಚನೆ ಏನಾದ್ರೂ ಸಿಕ್ಕಿದ್ಯಾ ಅಂತ ಪ್ರಶ್ನೆ ಹುಟ್ಕೊಳ್ಳುತ್ತೆ. ಯತೀಂದ್ರ ಮುಖಾಂತರವಾಗಿ ಸಿಎಂఏ ಈ ಸ್ಟೇಟ್ಮೆಂಟ್ ಕೊಡ್ಸಿದ್ರ ಹಂಗಾದ್ರೆ ಅಂತ ಅನಿಸ್ತಾ ಇದೆ. ಸಿಎಂ ಬದಲಾವಣೆ ಅನ್ನೋದು ಮುಗಿದ ಅಧ್ಯಯನನ? ಸಿಎಂಗೆ ರಾಹುಲ್ ಗಾಂಧಿ ಕಡೆಯಿಂದ ಭಯ ಸಿಕ್ಕಿದ್ಯಾ? ನೀವೇ ಇರ್ತೀರಾ, ತಲೆ ಕೆಡಿಸ್ಕೋಬೇಡಿ, ಮುಂದುವರ್ಸ್ಕೊಂಡು ಹೋಗಿ ಅಂತ. ಯಾವುದೇ ಬದಲಾವಣೆ ಇಲ್ಲ ಅಂತ ಪರಮೇಶ್ವರ್ ಅವ್ರು ಹೇಳ್ತಾ ಇದ್ದಾರೆ. ಡಿಕೆಶಿ ಸಿಎಂ ಆಸೆಯ ಕನಸು ನನ್ಸಾಗತ್ತಾ ಫೇಲ್ ಆಗತ್ತಾ ಅನ್ನೋದು ಈಗ ಡಿಕೆಶಿ ಆಪ್ತರಿಗೆ ಒಂಥರ ಭಯ. ಏನಾಗುತ್ತೋ ಏನೋ ಅನ್ನೋ ಆತಂಕ, ಕುತೂಹಲ ಮೂಡಿಸ್ತಾ ಇದೆ ರಾಜ್ಯ ಕಾಂಗ್ರೆಸ್ ಬೆಳವಣಿಗೆಗಳು. ಸಿಎಂ ಯಾವುದಕ್ಕೂ ರಿಯಾಕ್ಟ್ ಆಗದೆ ಇರೋದು ಮತ್ತು ತುಂಬ ಕೂಲಾಗಿ ಸಿಚುವೇಶನನ್ನು ತೆಗೆದುಕೊಂಡಿರೋದು ನೋಡ್ತಾ ಇದ್ರೆ ಸಿದ್ದರಾಮಯ್ಯನವ್ರಿಗೆ ರಾಹುಲ್ ಗಾಂಧಿಯವರು ಅಭಯ ನೀಡಿದಾರಾ? ನೀವೇನು ಚೇಂಜ್ ಆಗಲ್ಲ, ನೀವೇ ಇರ್ತೀರಾ, ಮಾತಾಡೋರು ಮಾತಾಡ್ತಾ ಇರಲಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗಿ ಅಂತ ಹೇಳಿದಾರಾ? ಅದಕ್ಕೇ ತಮ್ಮ ಪುತ್ರ ಯತೀಂದ್ರ ಅವರು ಏನಾದರೂ ಮಾತಾಡಲಿ, ಅದ್ರ ಬಗ್ಗೆ ನಾನು ಇನ್ವಾಲ್ವ್ ಆಗಬಾರ್ದು, ಬಿಡಿ ಇರೋದನ್ನೇ ಹೇಳ್ತಾ ಇರ್ತಾನೆ, ಮಾತಾಡಲಿ ಅಂತ ಸುಮ್ಮನಿದಾರಾ ಅಂತ ಅನ್ನಿಸ್ತಾ ಇದೆ. ಪರಮೇಶ್ವರ್ ಅವರು ಕೂಡ ಅದನ್ನೇ ಹೇಳಿದರು, ಏನು ಬದಲಾವಣೆ ಇಲ್ಲ ಅಂತ. ಅಲ್ಲಿಗೆ ಡಿ ಕೆ ಶಿವಕುಮಾರ್ ಅವರು ನಂಬಿಕೊಂಡು ಕೂತು ಮಂಗ ಆಗಿದ್ದಾರಾ ಅಂತ ಅವರ ಆಪ್ತರಿಗೆ, ಅವರ ಅಭಿಮಾನಿಗಳಿಗೆ ಬೇಸರ. ಅಯ್ಯೋ, ನಮ್ಮ ಡಿ ಕೆ ಶಿಗೆ ಅನ್ಯಾಯ ಆಗ್ಬಿಡ್ತಾ, ಕಾಯ್ಕೊಂಡು ಕೂತಿದ್ರು, ರಾಹುಲ್ ಗಾಂಧಿ ಅವರನ್ನು ಭೇಟಿ ಆಗೋದಕ್ಕೆ ನೆಟ್ಟಿಗೆ ಅವಕಾಶ ಕೊಡಲಿಲ್ಲ, ಪಕ್ಷಕ್ಕಾಗಿ ದುಡಿತಾ ಇದ್ರು, ಸಂಘಟನೆಗೆ ಮಾಡಬೇಕು ಅಂತ ದುಡಿತಾ ಇದ್ರು, ಆಗಲ್ಲ ನಿಮ್ಮನ್ನು ಮಾಡಲ್ಲ ಅಂತ ಹೇಳ್ಬೋದಿತ್ತು, ಆಟಾಡಿಸ್ಬಿಟ್ರಾ, ಯಾಮಾರಿಸ್ಬಿಟ್ರಾ, ಮುಂದಕ್ಕೆ ಹಾಕ್ಕೊಂಡು ಏನು ಹೇಳ್ದೇನೆ ಈ ಕಡೆ ಸಿದ್ದರಾಮಯ್ಯನವ್ರಿಗೆ ಭರವಸೆ ಕೊಟ್ಬಿಟ್ರಾ? ಈ ಥರದ್ದೆಲ್ಲ ಪ್ರಶ್ನೆಗಳು ಅವರ ಆಪ್ತರಿಗೆ, ಅವರನ್ನು ಇಷ್ಟಪಡೋರಿಗೆ ಇದೀಗ ಹುಟ್ಕೊಳ್ತಾ ಇದೆ. ಒಟ್ಟಿನಲ್ಲಿ ಯತೀಂದ್ರ ಅವರು ಹೇಳ್ದಂಗೆ ಅದು ಮುಗಿದು ಹೋಗಿರೋ ವಿಚಾರ. ನಮಗೆ ಸ್ಟ್ರಾಂಗ್ ಆಗಿ ಮೆಸೇಜ್ ಬಂದಿದೆ, ನಮ್ಮ ತಂದೆಯವರೇ 5 ವರ್ಷ ಇರ್ತಾರೆ, ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅಂತ ಏನು ಹೇಳಿದ್ರು ಅದು ಸತ್ಯನ? ಹಾಗಾದರೆ ಸಿದ್ದರಾಮಯ್ಯನವ್ರು ಏನೂ ಮಾತಾಡದೆ ಸೈಲೆಂಟ್ ಆಗಿದ್ದಾರೆ ಅಂತಂದರೆ ಎಲ್ಲವೂ ಗೊತ್ತಿದ್ದೇ ಸೈಲೆಂಟ್ ಆಗಿದ್ದಾರಾ ಅನ್ನೋ ಪ್ರಶ್ನೆ ಹುಟ್ಕೊಳ್ತಾ ಇದೆ. ನೋಡಿ, ಅವರು ವೈಯಕ್ತಿಕವಾಗಿ ಅವ್ರು ಹೇಳಿದ್ದಾರೆ. ನಾವು ಯಾರ ಮೇಲೆ ಡಿಪೆಂಡ್ ಆಗಿದ್ದೀವಿ? ನಾವು ಹೈಕಮಾಂಡ್ ಮೇಲೆ ಡಿಪೆಂಡ್ ಆಗಿದ್ದೀವಿ. ಪದೇ ಪದೇ ನಾವು ಹೇಳ್ತಾನೆ ಇದ್ದೀವಿ ಹೈಕಮಾಂಡ್. ಈಗ ನೀವು ಕೇಳ್ತೀರಪ್ಪ, ಒಪ್ಪಂದ ಆಗಿದೆ, ಯಾರು ಹೇಳಿದ್ದು ಒಪ್ಪಂದ ಆಗಿದೆ ಅಂತ? ಅವ್ರು ಏನಾರ ಹೈಕಮಾಂಡ್ನವ್ರು ಹೇಳಿ ಅಲ್ಲ. ಶಿವಕುಮಾರ್ ಅವ್ರು ಪಾಪ ಅವ್ರ ಅಭಿಪ್ರಾಯ, ಅವ್ರಿಗೆ ಗೊತ್ತಿರೋ ವಿಚಾರ ನಮ್ಗೆ ಗೊತ್ತಿಲ್ಲ. ಯಾಕಂದರೆ ಅವರು ಒಳಗಡೆ ಇದ್ದವರು, ನಾವೆಲ್ಲ ಹೊರಗಡೆ ಇದ್ದವು. ನಮಗೆ ಅಲ್ಲೇನು ನಡೆದಿದೆ ನಮ್ಮನ್ನು ಕೇಳಿದ್ರೆ ನಾವೇನು ಹೇಳಬೇಕು? ಹೌದಪ್ಪ, ನಮಗೇನು ಆ ವಿಷಯದ ಬಗ್ಗೆ ಮಾಹಿತಿಗಳಿಲ್ಲ ಅಂತಲೇ ಹೇಳ್ತೀವಿ. ನಾವು ಮಾಹಿತಿ ಇದ್ದರೆ ಹೇಳ್ಬೋದು, ನಿಮ್ಮ ಹತ್ರ ಶೇರ್ ಮಾಡ್ಬೋದು. ಆದರೆ ಅಲ್ಲಿ ಏನು ನಡೆದಿದೆ ಅನ್ನೋದು ಅವ್ರಗಳಿಗೆ, ಮುಖ್ಯಮಂತ್ರಿಗಳಿಗೆ, ಶಿವಕುಮಾರ್ ಅವ್ರಿಗೆ ಅಷ್ಟೇ ಗೊತ್ತು, ಮತ್ತು ಹೈಕಮಾಂಡಿಗೆ ಗೊತ್ತು. ಹೈಕಮಾಂಡ್ ಸುಮ್ಮನೆ ಇದ್ದಾರೆ ಅಂತ ಅಂದಾಗ ನಾವೇನು ಅಂದ್ಕೊಳ್ಬೇಕು? ಏನು ಆಗಿಲ್ಲಪ್ಪ ಅಂತ ಅಂದ್ಕೋಬೇಕು. ಆಗಿದ್ದರೆ ಹೇಳ್ಬೋದು ಅವರು, ಅಥವಾ ಕ್ರಮ ತಗೋಬೋದು. ಈಗ ಅವರು ಅದನ್ನೇನೂ ಹೇಳದೆ ಹೈಕಮಾಂಡು ತೀರ್ಮಾನ ಮಾಡದೆ ನಮ್ಗಳನ್ನು ಕೇಳಿದ್ರೆ ನಾವು ಹೇಳೋ ಸ್ಥಿತಿಯಲ್ಲಿ ಇರೋದಿಲ್ಲ. ಹೈಕಮಾಂಡ್ ನಡೆನೇ ಕಾರಣ ಆಗ್ತಿದೆ ಅಂತ ಅಲ್ಲ, ಹೈಕಮಾಂಡು ಅವ್ರಿಗೆ ಗೊತ್ತಿದೆ ಯಾವಾಗ ಏನು ಮಾಡಬೇಕು ಅಂತ ಗೊತ್ತಿದೆ ಅವ್ರಿಗೆ. ಇಂಥ ಸನ್ನಿವೇಶಗಳನ್ನು ಭಾಳಷ್ಟು ನೋಡಿದ್ದಾರೆ ಅವರು. AICCನವರು ಅನೇಕ ರಾಜ್ಯಗಳಲ್ಲಿ ಇಂಥ ಸನ್ನಿವೇಶ ಬಂದಾಗ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಮಾಡ್ತಾರೆ. ಅದಕ್ಕೆ ನಾವು ಯಾವಾಗಲೂ ಏನು ಹೇಳ್ತೀವಿ ಅಂತ ಹೇಳಿದ್ರೆ, ಏನೇ ಇಂಥ ಸಂದರ್ಭ ಬಂದರೆ ನಾವು ಹೈಕಮಾಂಡ್ ಕಡೆ ತೋರಿಸ್ತೀವಿ. ಹೈಕಮಾಂಡ್ ತೀರ್ಮಾನ ಆಗದೆ ಇಲ್ಲೇನೂ ಆಗೋದಿಲ್ಲ. ಹೈಕಮಾಂಡ್ ಅಂತಿಮ ತೀರ್ಮಾನ ಅವ್ರದ್ದು ವಿನಃ ನಾವುಗಳ್ಯಾರು ಅನೇಕ ಜನ ಸ್ಟೇಟ್ಮೆಂಟ್ಗಳು ಕೊಡ್ಬೋದು, ಆ ಸ್ಟೇಟ್ಮೆಂಟಿಗೆ ಅಷ್ಟೇ ಸ್ಥಿಮಿತ ಆಗುತ್ತೆ. ಆದರೆ ತೀರ್ಮಾನ ಆಗೋದು ಹೈಕಮಾಂಡಲ್ಲಿ. ನೋಡಿ, ಅವರು ವೈಯಕ್ತಿಕವಾಗಿ ಅವ್ರು ಹೇಳಿದ್ದಾರೆ, ನಾವು ಯಾರ ಮೇಲೆ ಡಿಪೆಂಡ್ ಆಗಿದ್ದೀವಿ? ನಾವು ಹೈಕಮಾಂಡ್ ಮೇಲೆ